ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಹ್ಯಾಪಿ ಕ್ರಿಸ್ಮಸ್ ಟು ಎವ್ರಿ ಒನ್. ಓವನ್ ಇಲ್ಲದೆ ಎಗ್ಲೆಸ್ ಪ್ಲಮ್ ಕೇಕ್ನ ಯಾವ ಥರ ಮಾಡೋದು ಮತ್ತು ಸೂಪರ್ ಆ್ಯಂಡ್ ಸಾಫ್ಟಾಗಿ ಯಾವ ಥರ ಇರೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ನಿಂದೆ ಅಂತ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಥರದ್ದೊಂದು ಮಿಕ್ಸ್ ಬೌಲ್ನ ತಗೊಂಡು ಅರ್ಧ ಕಪ್ಪಿನಷ್ಟು ನಾವು ಗ್ರೇಪ್ ಜ್ಯೂಸ್ನ ಬಳಕೆ ಮಾಡಬೇಕು. ಒಂದು ವೇಳೆ ಗ್ರೇಪ್ ಜ್ಯೂಸ್ ಇಲ್ಲ ಅನ್ನೋ ಥರ ಆದಲ್ಲಿ ಮಾತ್ರ ನೀವು ಆರೆಂಜ್ ಜ್ಯೂಸ್ ಬಳಸಿ ಗ್ರೇಪ್ ಜ್ಯೂಸ್ ಯೂಸ್ ಮಾಡಿದ್ರೆ ಈ ಪ್ಲಮ್ ಕೇಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. 2 ಟೇಬಲ್ ಸ್ಪೂನಿನಷ್ಟು ಗೋಲ್ಡನ್ ರೈಸನ್ಸ್, 2 ಟೇಬಲ್ ಸ್ಪೂನಿನಷ್ಟು ಬ್ಲ್ಯಾಕ್ ರೈಸನ್ಸ್, 3 ಟೇಬಲ್ ಸ್ಪೂನಿನಷ್ಟು ಬಾದಾಮಿ ಈ ಥರ ಸಣ್ಣಗೆ ಹೆಚ್ಚಿರುವಂಥದ್ದು, 3 ಟೇಬಲ್ ಸ್ಪೂನಿನಷ್ಟು ಈ ಥರ ಹೆಚ್ಚಿರುವಂತಹ ಗೋಡಂಬಿ, ಹಾಗೆ ಒಂದು 10 ಚೆರ್ರೀಸ್ ಇದ್ದರೆ ಸಾಕು, ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೆಲನ್ ಸೀಡ್ಸ್ ಅಂದರೆ ಕಲ್ಲಂಗಡಿ ಬೀಜ 1.5 ಟೇಬಲ್ ಸ್ಪೂನ್, ಟೂಟಿ ಫ್ರೂಟಿ ಇದ್ದರೆ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಇದ್ದರೆ. ಸೊ ಇದನ್ನು ನಾವು ನೀಟಾಗಿ ಆರೆಂಜ್ ಜ್ಯೂಸಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಒಂದು ವೇಳೆ ಗ್ರೇಪ್ ಜ್ಯೂಸ್ ಸಿಕ್ಕಿದ್ರೆ ಮಾತ್ರ ಅದರಲ್ಲಿ ಮಾಡಿ ಸಖತ್ತಾಗಿರುತ್ತೆ ಈ ಟೇಸ್ಟ್ ಅನ್ನೋದು. ಈ ಥರ ನಾವು ಏನು ಮಾಡಬೇಕು, ಚೆನ್ನಾಗಿ ಕಲಸಿ ಫ್ರಿಡ್ಜ್ನಲ್ಲಿ ಓವರ್ ನೈಟ್ ನಾವು ಸೋಕ್ ಮಾಡಬೇಕು ಈ ಥರ. ಓಕೆನಾ? 8 ಗಂಟೆ ನೀವು ಫ್ರಿಡ್ಜಲ್ಲಿ ರೆಫ್ರಿಜರೇಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಈಗ ಮಾರನೇ ದಿನ ಒಂದು ಮಿಕ್ಸಿ ಜಾರ್ನಲ್ಲಿ 1/4 ಕಪ್ಪಿನಷ್ಟು ಸಕ್ಕರೆ, ಒಣಶುಂಠಿ ಈ ಥರ ಅರ್ಧ ಇಂಚು, ಚಕ್ಕೆ ಇದ್ದರೆ ಒಂದು 2 ಪೀಸಷ್ಟು ಈ ಥರ ತಗೊಳ್ಳಿ. ಯಾಕಂದರೆ ಈ ಪ್ಲಮ್ ಕೇಕ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಅಲ್ಲ, ಸ್ವಲ್ಪ ಮಸಾಲ ಫ್ಲೇವರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಲವಂಗ 1-2, ಏಲಕ್ಕಿ ಈ ಥರದ್ದು 1. ಸೊ ಇವಿಷ್ಟನ್ನು ಕೂಡ ಹಾಕಿ ನಾವು ನೈಸಾಗಿ ಈ ಥರ ಪೌಡ್ರು ಮಾಡ್ಕೊಂಡು ಬರಬೇಕು. ಸೇಮ್ ಈಗ ಇದೇ ಪೌಡರ್ನಲ್ಲಿ 1/3 ಕಪ್ಪಷ್ಟು ಆಯಿಲ್, 1/4 ಕಪ್ಪಿನಷ್ಟು ಮೊಸರು. ಒಂದು ವೇಳೆ ನಿಮ್ಮ ಹತ್ರ ಆಯಿಲ್ ಅಥವಾ ಮೊಸರು ಇಲ್ಲ ಅನ್ನೋ ಥರ ಆದಲ್ಲಿ ಎಗ್ಸ್ನು ಕೂಡ ಬಳಸಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬರ್ಬೋದು. ನೋಡಿ, ಈ ಪೇಸ್ಟ್ನ ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು. ಈಗ ನಾವು ಪ್ರೀ ಹೀಟ್ ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಈ ಥರದ್ದೊಂದು ಪಾತ್ರೆ ತಗೊಳ್ಳಿ. ಒಂದು ವೇಳೆ ಪಾತ್ರೆ ಇದ್ದರೆ ಪಾತ್ರೆ ಅಥವಾ ಬಾಣಲಿ ಇದ್ದರೆ ಬಾಣಲಿ, ನಿಮ್ಮ ಅನುಕೂಲಕ್ಕೆ ಯಾವುದಿದೆಯೋ ಅದನ್ನು ನೋಡ್ಕೊಳ್ಳಿ. ಕೆಳಗಡೆ ನಾವು ಬೇಸ್ಮೆಂಟಲ್ಲಿ ಈ ಥರ ಉಪ್ಪನ್ನ ಹಾಕ್ಕೊಂಡು ಅದ್ರ ಮೇಲೆ ನಾವು ಒಂದು ಸ್ಟ್ಯಾಂಡ್ ಅನ್ನೋದನ್ನ ಪ್ಲೇಸ್ ಮಾಡಬೇಕು. ಈ ಥರ ಒಂದು ಸ್ಟ್ಯಾಂಡ್ ಅನ್ನೋದನ್ನ ಪ್ಲೇಸ್ ಮಾಡಿದ್ದಾದಮೇಲೆ ಕಂಪ್ಲೀಟ್ ಕವರ್ ಆಗೋ ಥರ ಒಂದು ಲಿಡ್ ಅಂದರೆ ಮುಚ್ಚಳನ ಇಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷದವರೆಗೆ ಪ್ರೀ ಹೀಟ್ ಮಾಡಬೇಕಾಗಿರುತ್ತೆ. ಇದು ಸ್ವಲ್ಪ ನಂಗೆ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಂತ ಹೇಳಿ ಈ ಥರದ್ದೊಂದು ಲಿಡ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಪೇಪರಿಂದ ಕವರ್ ಮಾಡಿದ್ದೀನಿ. ನೋಡಿ, ಇದು ಫುಲ್ ಕಂಪ್ಲೀಟ್ ಈ ಥರ ಸೈಡ್ಸ್ ಕೂಡ ಕವರ್ ಆಗಿರಬೇಕು. ಇಲ್ಲಿ ನಾವು ಶುಗರ್ ಕ್ಯಾರಮಲೈಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಸ್ಟವ್ ಆನ್ ಮಾಡಿ ಈ ಥರದ್ದೊಂದು ಬಾಣಲಿ ಇಟ್ಟು ಅದರಲ್ಲಿ 1/3 ಕಪ್ಪಿನಷ್ಟು ಸಕ್ಕರೆ ಹಾಕಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ನಾವು ಕರಗಿಸ್ಬೇಕಾಗಿರುತ್ತೆ. ಸೊ ಈ ಥರ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದ್ದಾದಮೇಲೆ ಈಗ ಫ್ಲೇಮ್ನ ಲೋ ಫ್ಲೇಮಿಗೆ ಟರ್ನ್ ಮಾಡಿ ನಾವು ಯಾವ ಕಪ್ಪಿನಲ್ಲಿ ಸಕ್ಕರೆ ಬಳಸಿದ್ವೋ ಅದೇ ಕಪ್ನಲ್ಲಿ ನೀರು ಇಟ್ಕೊಂಡು ಒಟ್ಟಿಗೆ ಹಾಕ್ದಿರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ, ನೋಡಿ ಇಲ್ಲಿ ಗಟ್ಟಿ ಪಾಕ ಥರ ಆಗೋಯ್ತಲ್ಲ, ಇದನ್ನು ನಾವು ತೆಳ್ಳಗೆ ಮಾಡಬೇಕು. ಒಟ್ಟಿಗೆ ನೀರು ಹಾಕಬೇಡಿ, ಒಂದು 2 ನಿಮಿಷಕ್ಕೆ ನೀರನ್ನ ಆ್ಯಡ್ ಮಾಡಿ ಅದನ್ನು ಕಂಪ್ಲೀಟಾಗಿ ತೆಳ್ಳಗಾಗಕ್ಕೆ ಬಿಟ್ಬಿಡಿ. ಓಕೆನಾ? ನಾನು ಹೇಳಿದ ಅರ್ಥ ಆಯ್ತಲ್ವ? ಸಕ್ಕರೆ ಮೆಲ್ಟ್ ಮಾಡಲಿಕ್ಕೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ, ಆವಾಗ ಮೆಲ್ಟ್ ಆಗೋಗುತ್ತೆ. ಒನ್ಸ್ ಮೆಲ್ಟ್ ಆಗೋಯ್ತು, ನೀರು ಆ್ಯಡ್ ಮಾಡಬೇಕು ಅಂದಾಗ ಮಾತ್ರ ಲೋ ಫ್ಲೇಮಲ್ಲಿಟ್ಟು ಈ ಥರ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ನಾನು ಹೇಳ್ಕೊಡ್ತಿರೋದ್ರಿಂದ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಒಂದು ಕಡೆ ಪ್ರೀ ಹೀಟ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ, ಒಂದು ಕಡೆ ಸಕ್ಕರೆ ಈ ಥರ ಕಂಪ್ಲೀಟಾಗಿ ಮೆಲ್ಟ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಇಂಥ ಟೈಮಲ್ಲಿ ಇದು ಕಂಪ್ಲೀಟ್ ಆಗೋಯ್ತಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟು ಈಗ ನಾನು ನೋಡಿ ರಾತ್ರಿ ಎಲ್ಲ ಓವರ್ನೈಟ್ ಸೋಕ್ ಮಾಡೋಕ್ಕೆ ಇಟ್ಟಿದ್ನಲ್ಲ ಯಾವ ಥರ ಆಗಿದೆ ಅಂತ ಹೇಳಿ. ನಾವು ಓವರ್ನೈಟ್ ಸೋಕ್ ಮಾಡೋಕ್ಕೆ ಬಿಟ್ಟಾಗ ಈ ಆರೆಂಜ್ ಜ್ಯೂಸ್ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಅನ್ನೋದು ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಡ್ರೈ ಫ್ರೂಟ್ಸ್ ಬಣ್ಣ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿದ್ರೆ ಅಲ್ಲ? ಎಸ್, ಈ ಥರ ಡ್ರೈ ಫ್ರೂಟ್ಸ್ ಬಣ್ಣ ಚೇಂಜ್ ಆಗುತ್ತಲ್ಲ. ಸೊ ಈಗ ಇದೇ ಬೌಲ್ನಲ್ಲಿ ನಾವು ಸಕ್ಕರೆ ಕ್ಯಾರಮಲೈಸ್ ಮಾಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆಗಿದ್ದ ಒಂದು 10 ನಿಮಿಷ ಮುಚ್ಚಳ ಇಟ್ಟು ಪಕ್ಕದಲ್ಲಿ ಎತ್ತಿಡೋಣ. ಈಗ ಈ ಬೌಲ್ನಲ್ಲಿ ನಾವು ಇದಕ್ಕಿಂತ ಮುಂಚೆ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡಿ ಇದ್ರ ಮೇಲೆ ಒಂದು ಜರಡಿ ಇಟ್ಟು ಅದರಲ್ಲಿ 1 ಕಪ್ಪಿನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್, 2.5 ಟೇಬಲ್ ಸ್ಪೂನಿನಷ್ಟು ಕೋಕೋ ಪೌಡರ್ನು ಆ್ಯಡ್ ಮಾಡಿ ಒಂದ್ಸರಿ ನೀಟಾಗಿ ಜರಡಿ ಹಿಡಿಬೇಕು. ಇದನ್ನು ಏನಕ್ಕೆ ಹೇಳ್ತಿದ್ದೀನಪ್ಪ ಅಂದರೆ, ನೀವು ಜರಡಿ ಹಿಡಿದಿರ ಡೈರೆಕ್ಟ್ ನೀವು ಅಂಗಡಿಯಿಂದ ತಗೊಬಂದಿದ್ದು ಮೈದೆ ಹಿಟ್ಟನ್ನ ಹಾಕೋ ಥರ ಆದಲ್ಲಿ ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಥವಾ ನಾಟ್ಸ್ ಆಗುತ್ತೆ. ನಾವು ಕೇಕ್ ಮಾಡ್ಬೇಕಾದ್ರೆ ಆ ಲಮ್ಸ್ ಅಥವಾ ನಾಟ್ಸ್ ಇದ್ದರೆ ಒಂದು ಕಡೆ ಬೇಯುತ್ತೆ, ಇನ್ನೊಂದು ಕಡೆ ಬೇಯೋದಿಲ್ಲ. ಸೊ ಹಾಗಾಗಿ ನೋಡಿ, ಈಗ ನಾನು ತೋರಿಸ್ತಿದ್ದೀನಿ, ಆ ಮೇಲ್ಗಡೆ ಅದು ಎಷ್ಟು ಮಾಡಿದ್ರೂ ಅದು ಹಾಗೆ ನಾಟ್ಸ್ ಥರ ಇದ್ಬಿಡತ್ತಲ್ಲ. ಸೊ ಹಾಗಾಗಿ ಜರಡಿ ಹಿಡಿಯೋದು ಉತ್ತಮ. ಈಗ ನೋಡಿ, ಇವಿಷ್ಟು ಆಗಿದ್ದಾದಮೇಲೆ ನೀಟಾಗಿ ಒಂದ್ಸರಿ ಕಲಿಸ್ಕೋಬೇಕು. ಇದು ನೀವು ಮಾಡಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಈ ಬ್ಯಾಟರ್ ಎಷ್ಟು ಹಾರ್ಡಾಗಿರುತ್ತೋ, ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಕೇಕು. ಇಲ್ಲಿ ನನಗೆ ತುಂಬ ಗಟ್ಟಿ ಆಗೋಯಿತು. ಸೊ ಅದಕ್ಕೋಸ್ಕರ ನಾನು ತುಂಬ ಕಡಿಮೆನೇ ಇಲ್ಲಿ ನಾನು ರಾ ಮಿಲ್ಕ್ ಹಾಕ್ತಾ ಇದ್ದೀನಿ. ರಾ ಮಿಲ್ಕ್ ಅಂದರೆ
ಅಂದರೆ ಬೇಯಿಸ್ತೀರಾ, ಕುದಿಸ್ತೀರಾ, ಡೈರೆಕ್ಟ್ ಪ್ಯಾಕೆಟಲ್ಲಿ ತರ್ತೀವಲ್ಲ, ಸೊ ಅದನ್ನು ಹಾಲು ಅಂತ ಹೇಳಿ ಅರ್ಥ. ಈಗ ನೋಡಿ ಇಷ್ಟೋ ತನಕ ಪಕ್ಕಕ್ಕೆ ಎತ್ತಿಟ್ಟಿದ್ವಲ್ಲ ಈ ಮಿಕ್ಸ್ದೆಲ್ಲ, ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಇಲ್ಲಿ ಜಾಸ್ತಿ ಈ ವಿಸ್ಕಲ್ಲೇ ಅಂಟ್ಬಿಡ್ತು ಅಂತ ಹೇಳಿ ನಾನು ಈ ಥರದೊಂದು ಸ್ಪೂನ್ ಸಹಾಯ ತಗೋತಾ ಇದ್ದೀನಿ, ಸಾಟ್. ಸೊ ಹಾಗಾಗಿ ಈ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಸ್ವಲ್ಪ ಇಲ್ಲಿ ನೀರಾಗೋ ಥರ ಆಗೋಯ್ತಲ್ವ. ಸೊ ಹಾಗಾಗಿ ನೀವು ಹಾಲು ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ. ಹಾಲು ಅನ್ನೋದು ಜಾಸ್ತಿ ಹಾಕಬೇಡಿ, ಇಲ್ಲಾಂದರೆ ಹಾಗೆ ಡ್ರೈಯಾಗಿ ಕಲಿಸ್ತೀರಾ ಅಂದ್ರೂ ಓಕೆನೆ. ನೋಡಿ ಇಲ್ಲಿ ನಾನು ಈನೋನ ಒಂದು ಸ್ಯಾಚೆಟ್ ಬಳಕೆ ಮಾಡ್ತಾ ಇದ್ದೀನಿ, ಒಂದು ಪ್ಯಾಕೆಟ್. ಒಂದು ವೇಳೆ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಇದೆ ಅನ್ನೋ ಥರ ಆದಲ್ಲಿ ಈನೋನ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನೀವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕೋದಕ್ಕಿಂತ ಈ ಥರ ಈನೋ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೇಕ್ ಅನ್ನೋದು ಉಬ್ಬತ್ತೆ. ಇದು ಒಂದು ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹೇಳೋದ್ರಿಂದ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮಗೆ ಬೇಕಾದರೆ ಇದರಲ್ಲಿ ನಾನು ಇವಾಗೊಂದು ಹೇಳ್ತೀನಿ, ಸೀಕ್ರೆಟ್ ಅಂದರೆ ಟಾಪ್ ಮೋಸ್ಟ್ ಸೀಕ್ರೆಟ್. ಈ ಥರ ಜಾಕಾಯಿ ಬರುತ್ತಲ್ಲ, ಇದನ್ನು ಒಂದು ಸ್ವಲ್ಪ ಈ ಥರ ತುರಿದು ಸ್ವಲ್ಪನೇ ಹಾಕ್ಕೊಳ್ಳಿ. ಆವಾಗ ಅದ್ರ ಟೇಸ್ಟ್ ಫ್ಲೇವರೇ ಬೇರೆ ಥರ ಬರುತ್ತೆ. ಸ್ವಲ್ಪ ಮಸಾಲ ಟಚ್ ಅನ್ನೋದು ಈ ಕೇಕ್ಗೆ ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ಯಾರೂ ಹೇಳೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡ್ತಾ ಇದ್ದೀನಿ. ಇದೇ ಥರ ನೀವು ನಮ್ಮ ವೀಡಿಯೋಸ್ನ ಫಾಲೋ ಆದರೆ ನಾವು ತುಂಬಾ ಸೀಕ್ರೆಟ್ಸ್ನ ರಿವೀಲ್ ಮಾಡಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಮ್ಮೆ ನೀಟಾಗಿ ಕಲಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದರೆ ವೆನಿಲಾ ಎಸೆನ್ಸ್ನು ಕೂಡ ಆ್ಯಡ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂದಲ್ಲಿ ಕಂಪ್ಲೀಟಾಗಿ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದ್ರೆ ಮಾತ್ರ ಟೇಸ್ಟ್ ಫ್ಲೇವರ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಆ್ಯಡ್ ಮಾಡಿರೋದು 2 to 3 ಡ್ರಾಪ್ಸ್ ಮಾತ್ರನೇ. ಈಗ ನೋಡಿ ಈ ಥರದ್ದೊಂದು ಕೇಕ್ ಟಿನ್ ಅನ್ನೋದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅನ್ಕೋತಿದ್ದೀನಿ. ಒಂದು ವೇಳೆ ಇಲ್ಲ ಅನ್ನೋ ಥರ ಆದಲ್ಲಿ ಸ್ಟೀಲ್ ಪಾತ್ರೆನ ಬಳಕೆ ಮಾಡಿ. ಈಗ ನಾನು ಆಯಿಲ್ನ ಸ್ಪ್ರೆಡ್ ಮಾಡಿ ಈ ಥರ ಬಟರ್ ಪೇಪರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಆ ಸ್ಟೀಲ್ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಮೈದಾ ಹಿಟ್ಟನ್ನ ಚೆನ್ನಾಗಿ ಡಸ್ಟಿಂಗ್ ಮಾಡಬೇಕು. ಈ ಸೈಡ್ಸಲ್ಲೂ ಕೂಡ ನಾನು ನೋಡ್ತಿದ್ರಲ್ಲ ಈ ಥರ ಬಟರ್ ಪೇಪರ್ ಇಟ್ಟು ನಾನು ಆಯಿಲ್ನ ಬ್ರಷ್ ಮಾಡ್ತಾ ಇದ್ದೀನಿ. ನೀವು ಇದಿಲ್ಲ ಅಂದ್ಬಿಟ್ಟು ಬ್ಯಾಕ್ ಸ್ಟೆಪ್ ಹಾಕಬೇಡಿ. ಆ ಪಾತ್ರೆ ಇರುತ್ತಲ್ಲ, ಸೊ ಆ ಪಾತ್ರೆಗೆ ಮೈದಾ ಹಿಟ್ಟು ಅನ್ನೋದು ಈ ಸೈಡ್ಸ್ನು ಕೂಡ ಡಸ್ಟಿಂಗ್ ಪ್ರಾಪರಾಗಿ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನೀಟಾಗಿ ಕೇಕ್ ಅನ್ನೋದು ಬರುತ್ತೆ, ಟೆನ್ಷನ್ನೇ ಬೇಕಾಗಿಲ್ಲ. ಈಗ ನಾವು ಮಿಕ್ಸ್ ಮಾಡಿರುವಂತಹ ಬ್ಯಾಟರ್ ಎಲ್ಲನೂ ಕೂಡ ಆ್ಯಡ್ ಮಾಡಿ. ಈಗ ನಾನು ಇದರಲ್ಲಿ ನೋಡಿ ಸ್ವಲ್ಪ ಟಾಪಿಂಗ್ಸ್ಗೋಸ್ಕರ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರೋದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ನೀವು ಆ್ಯಡ್ ಮಾಡಿದರೂ ಕೂಡ ಅಲ್ಲಿ ಉಬ್ಬುತ್ತಲ್ಲ, ಸೊ ಉಬ್ಬಬೇಕಾದ್ರೆ ಇದೇನಾಗುತ್ತೆ, ಒಳಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮಿಷ್ಟ, ಇಲ್ಲಿ ಆ್ಯಡ್ ಮಾಡೋ ಥರ ಇದ್ದಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ 3/4% ಬೇಕಾಕಿದ ಮೇಲೂ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಇವಿಷ್ಟು ಆಗಿದ್ದಾದಮೇಲೆ ಈ ಥರ ಟ್ಯಾಪ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ. ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡು ಪ್ರೀ ಹೀಟ್ ಮಾಡಿದ್ವಲ್ಲ, ಸೊ ಇಂಥ ಟೈಮಲ್ಲಿ ಕಂಪ್ಲೀಟ್ ಫ್ಲೇಮ್ನ ಲೋ ಫ್ಲೇಮಿಗೆ ಟರ್ನ್ ಮಾಡಿಬಿಡಿ. ಇಷ್ಟು ತನಕ ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಪ್ರೀ ಹೀಟ್ ಮಾಡಿದ್ರಲ್ಲ, ಈಗ ಲೋ ಫ್ಲೇಮಲ್ಲಿ 1 ಅವರ್ವರೆಗೆ ನೀವು ಇದನ್ನು ಬೇಕ್ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ನಮ್ಮ ಹತ್ರ ಈ ವಿಡಿಯೋ ಕ್ಲಿಪ್ಪು ಮಿಸ್ ಆಗೋಯಿತು. ಇಲ್ಲಾಂದರೆ ನಾನು ಪ್ರಾಪರಾಗಿ ನಿಮಗೆ ಡಿಮೋಲ್ಡ್ ಎಲ್ಲ ಮಾಡೋದು ತೋರಿಸ್ತಿದ್ದೆ. ನೋಡಿ ಈ ಥರ ನೀವು ಈ ಸರಿ ಮನೇಲಿ ಮಾಡಿಕೊಂಡು ಈ ಥರ ಪ್ಲಮ್ ಕೇಕ್ ತಿನ್ನಿ. ವಿಡಿಯೋ ಇಷ್ಟ ಆದರೆ ಒಂದು ಸರಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮನೇಲಿ ಮಾಡಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ.